ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಫ್ರೆಂಡ್ ಮನೇಲಿ ಸತ್ಯನಾರಾಯಣ ಪೂಜೆ ಇತ್ತು. ನಾನು ಅತ್ತೆ ಸಂಪಿಗೆಲ್ಲ ಹೋಗಿದ್ವಿ. ಹೋಗಿದ್ದು ಬಂದ್ವಿ ಮನೆಗೆ. ಅತ್ತೆ ಒಂದು ಆಚೆ ಕಡೆ ಹೋದ್ರು. ನಾನು ಊರಿಗೆ ಹೋಗಿದ್ದೀನಿ, ಗುಡ್ಡ ಕಡೆ ಹೋಗಿದ್ದೀನಿ. ನಾಳೆ ಆಂಟಿ ಮನೆಯಲ್ಲಿ ಪೂಜೆ ಇದೆ, ಅದಕ್ಕೋಸ್ಕರ ನಾನು ನಮ್ಮ ಮನೆಯಲ್ಲಿ ಹೋಗಿದ್ದೀನಿ. ಮನೆಗೆ ಮುಂದೆ ಹೋಗಿ ಇರುತ್ತೆ ನೋಡ್ಕೊತೀನಿ. ಮತ್ತು ಪೂಜೆ ಬ್ಲಾಗ್ ಎಲ್ಲ ಹಾಕಿರ್ತೀನಿ. ಇವಳು ನನ್ನ ಫ್ರೆಂಡ್ ರಾಣಿ, ಅವ್ರು ನಮ್ಮ ಅತ್ತೆ. ಡೈರೆಕ್ಟ್ ಮಾತಾಡಿದೆ, ಅಲ್ಲಿ ಸೌಂಡ್ಗೆ ಕೇಳಿಸ್ಲಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಮಾತಾಡಿ ಹಾಯ್ ಮಾಡು. ಹಂಗೆ ಹೋಗ್ತೀನಿ, ನಿಮ್ಮ ಮನೆ ಹೋಮ್ ಟೂರ್ ಮಾಡ್ತೀನಿ. ಸಿಂಪಲ್ಲಾಗಿ ಪನ್ನೀರ್ ಕರಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕೋಬೇಕು. ಆಯಿಲ್ ಹಾಕ್ಕೊಂಡು ಅದಕ್ಕೆ ಮಸಾಲೆ ಐಟಮ್ ಹಾಕೋಬೇಕು. ಚಕ್ಕೆ, ಮೊಗ್ಗು, ಲವಂಗ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ. ಮತ್ತು ಶುಂಠಿ ಬೆಳ್ಳುಳ್ಳಿನೂ ಹಾಗೆ ಹಾಕ್ಕೊಳ್ಳಿ. ಈರುಳ್ಳಿನ ರಫಾಗಿ ಚಾಪ್ ಮಾಡ್ಕೋಬೇಕು, ಅಂದರೆ ದಪ್ಪಕ್ಕೆ ಚಾಪ್ ಮಾಡ್ಕೋಬೇಕು. ಅದನ್ನು ರುಬ್ಕೋಬೇಕು ಗ್ರೈಂಡಾಗಿ. ಅದಕ್ಕೋಸ್ಕರ ಈರುಳ್ಳಿ ಒಂದು 2 ಗೆಡ್ಡೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆಯೇ. ಮತ್ತು ಅದಕ್ಕೆ ಟೊಮೊಟೊನೂ ಹಾಗೆಯೇ ದಪ್ಪಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ ಗೈಸ್. ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸಿ ಇದಕ್ಕೆ ಗೋಡಂಬಿನೂ ಹಾಕ್ಕೋಬೇಕು. ನಾನು ಗೋಡಂಬಿ ತೋರಿಸೋದು ಮರೆತುಬಿಟ್ಟಿದ್ದೀನಿ. ಗೋಡಂಬಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸಲ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಎರಡೂ ಹಾಕ್ಕೊಂಡು ಇದಕ್ಕೆ ಜೀರಿಗೆ ಹಾಕ್ಕೋಬೇಕು. ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಮಸಾಲೆ ಎಲ್ಲ ಅದಕ್ಕೆ ಹಾಕಿದ್ದೀವಿ. ಜೀರಿಗೆ ಹಾಕ್ಕೊಂಡು ಸಣ್ಣಕ್ಕೆ ಈರುಳ್ಳಿ ಹೆಚ್ಚಿ ಹಾಕ್ಕೊಳ್ಳಿ. ಅದನ್ನು ಬ್ರೌನ್ ಕಲರ್ ಬರೋ ಅಷ್ಟು ಫ್ರೈ ಮಾಡಿ. ಮತ್ತು ನಾವು ಮಸಾಲೆ ತೋರಿಸಿದ್ವಲ್ಲ, ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ರುಬ್ಬಿರೋ ಮಿಶ್ರಣ ಹಾಕಿ ಫ್ರೈ ಮಾಡಿದ್ಮೇಲೆ ಈ ಮಸಾಲೆಗಳೆಲ್ಲ ಹಾಕೋಬೇಕು. ಅಚ್ಕಾರ್ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿ ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋ ಥರ ಫ್ರೈ ಮಾಡಬೇಕು. ಮತ್ತು ಲಿಡ್ ಕ್ಲೋಸ್ ಮಾಡಿ ಹಾಗೆ ಓಪನ್ ಮಾಡಿದ ಮೇಲೆ ಈ ಗ್ರೇವಿ ರೆಡಿ ಆಗಿರುತ್ತೆ. ಈ ಗ್ರೇವಿ ರೆಡಿ ಆಗಿರೋದಕ್ಕೆ ಸ್ವಲ್ಪ ಹಾಗೆ ನೋಡಿ ಎಣ್ಣೆ ಬಿಟ್ಟಿರುತ್ತೆ. ಈ ಥರ ರೆಡಿಯಾಗಿರಬೇಕು ಗ್ರೇವಿ. ಈ ಥರ ಗ್ರೇವಿ ರೆಡಿ ಮಾಡಿಕೊಂಡು ಪನ್ನೀರನ್ನ ಸಣ್ಣಕ್ಕೆ ಹೆಚ್ಕೊಂಡು ಹಾಕೋಬೇಕು. ಹಾಕ್ಕೊಂಡು ಮತ್ತೆ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿ ಲಾಸ್ಟಲ್ಲಿ ಹಾಗೆ ಕಸೂರಿ ಮೆಥಿನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಪನ್ನೀರ್ ಕಡಾಯಿ ರೆಡಿ ಆಗುತ್ತೆ. ಪನ್ನೀರ್ ಕಡಾಯಿ ಹೇಗೆ ಮಾಡೋದು ನೋಡಿದ್ರಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಪ್ರೆಸ್ ಮಾಡೋದು ಮರಿಬೇಡಿ ಗೈಸ್. Thank you for watching. See you in next vlog.